ದುಬೈಗೆ ಬಂದು ಆಲ್ಮೋಸ್ಟ್ 1 ವಾರ ಆಗ್ತದೆ. ಆ್ಯಂಡ್ ದೇರ್ ಇಸ್ ಒನ್ ಥಿಂಗ್ ದಟ್ ಐ ರಿಯಲಿ ಮಿಸ್. ಅಂದರೆ ಇದಿಲ್ದಿರ ನನಗೆ ಡೇಸ್ ಹೇಗೆ ಹೋಗೋದು ಅಂತಲೇ ಗೊತ್ತಾಗ್ತಿಲ್ಲ. ಬಿಕಾಸ್ ದಿಸ್ ಇಸ್ ಲೈಕ್ ಸಮಥಿಂಗ್ ದಟ್ ಐ ರಿಯಲಿ ಲವ್. ಇದನ್ನು ಬಿಟ್ಟು ಇರೋಕ್ಕಾಗ್ತಿಲ್ಲ ನಂಗೆ ದುಬೈಯಲ್ಲಿ. ಆಲ್ಮೋಸ್ಟ್ 1 ವಾರ ಆಗ್ತಾಯಿದೆ. ಆ್ಯಂಡ್ ದಿಸ್ ಈಸ್ ದೋಸೆ ಬಿಟ್ಟು ನಂಗೆ ಅಲ್ಲಿ ಇರೋಕ್ಕಾಗ್ತಿಲ್ಲ. ಆ್ಯಂಡ್ ಈ ದೋಸೆ ಬ್ರೋ ದುಬೈಗೆ ಬಾ ಅಂತ ಅಂದರೆ 1 ವಾರ ಆಯಿತು. ಬರೀ ಶವರ್ಮಾ ಅದು ಇದು ತಿನ್ಕೊಂಡು ನನಗೆ ಒಂಥರ ಆಗ್ಬಿಟ್ಟಿದೆ ಬ್ರೋ. ನಂಗೆ ದೋಸೆ ತಿನ್ಬೇಕು ಅನಿಸ್ತಿದೆ ಬ್ರೋ. ತಿನ್ನೋಣ ದೋಸೆ ಕೊಡಿಸ್ತೀರಾ ಇವತ್ತು? ಪಕ್ಕ ಕೊಡಿಸ್ತೀರಾ? ಪಕ್ಕ ಪಿಂಕಿ ಪ್ರಾಮಿಸ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಐ ಹ್ಯಾವ್ ಅ ವೆರಿ ಗುಡ್ ಪ್ಲೇಸ್ ಬಟ್ ಮರ್ತೋಗಿದ್ದೀನಿ ಎಲ್ಲಿ. And that should have been my sign to run. ಇವಾಗೇ ನಾನು ಸುಮ್ಮನೆ ಓಡೋಗ್ಬಿಡ್ಬೇಕಾಗಿತ್ತು ಅಲ್ಲಿಂದ. ಬಿಕಾಸ್ ಒಂದು ದೋಸೆ ತಿನ್ನೋದಕ್ಕೆ ತುಂಬಾನೇ ಕಷ್ಟಪಟ್ಟು ಮರ್ತೋಗ್ಬಿಟ್ಟಿದ್ದೀನಿ ಯಾಕಡೆ ಹೋಗ್ಬೇಕು ಅಂತ. ನೀವು ರೆಸ್ಟೋರೆಂಟು ಮರ್ತಿದ್ದೀರಾ? ಹಿಂಗೆ ಹೋಗೋದು ಮರ್ತಿದ್ದೀರಾ? ಚಿಕ್ಕನಲ್ಲಿ ಬಾದಾಮಿ ಸ್ವಲ್ಪ ಕಡಿಮೆ ತಿಂದ್ಬಿಟ್ಟಿದೆ. ಸೊ ಐ ಡೋಂಟ್ ರಿಮೆಂಬರ್. ನೆನ್ಸಿರೋ ಬಾದಾಮಿ ತಿಂದಿಲ್ವಾ ನೀವು? ನಾನು ತಿನ್ನಲ್ಲ ಬಿಡಿ. ಮ್ಯೂಸಿಯಂ ಬಂತು. ಇಲ್ಲಿನಾ ದೋಸೆ ಅಂಗಡಿ? ಇಲ್ಲೇ ಪಕ್ಕದಲ್ಲಿ ಒಬ್ರು ಸ್ಟಾಲ್ ಹಾಕೊಂಡಿದ್ರು, ಹೋಗಿ ನೋಡೋಣ. ಅಲ್ಲಿ ನೋಡೋಣ ಅಣ್ಣ ಅವ್ರು ಇದಾರ ಇಲ್ವಾ ಅಂದ್ಬಿಟ್ಟು. ಪಕ್ಕದಲ್ಲೇ ಸ್ಟಾಲ್ ಸಿ ಅವರು ಹೆವಿ ಫೇಮಸ್ ದೋಸೆ ಅಂಗಡಿ. ಅಲ್ಲಿ ಲಾಸ್ಟ್ ಟೈಮ್ ಇಲ್ಸ್ ಅಮ್ಮ ಬಿರಿಯಾನಿ ತಿಂದಿದೆ, ಅದು ತೇಗ್ ಬರ್ತೈತೆ. ಹೇಳಿ. ಇಲ್ಲೇ ಸ್ಟಾಲ್ ಹಾಕಿರ್ತಾರೆ. ಐಸ್ ಮುಂದೆ ನೋಡ್ಕೊಂಡು ಇಲ್ಲೇ ಸ್ಟಾಲ್ ಹಾಕಿರ್ತಾರೆ. ಸ್ಟಾಲ್ ದುಬೈಯಲ್ಲೂ ಸ್ಟಾಲ್ ಹಾಕ್ತಾರ ದೋಸೆ ಸ್ಟಾಲು? ಮೇ ಬಿ ಹೆಚ್ಚಿರ್ಬೇಕು ಇವಾಗ. ನೋಡೋಣ ಅಂತ ಹಾಕ್ಸಿದಾರ ಇಲ್ವಾ. ಫ್ಯೂಚರ್ ಮ್ಯೂಸಿಯಂ. ಇದು ಯಾಕೆ ಫ್ಯೂಚರ್ ಮ್ಯೂಸಿಯಂ ಅಂತಾರೆ ಇದನ್ನ? ಎಲ್ಲಿ ಫಸ್ಟ್ ನನಗೆ ಹೇಳ್ರಿ. ದೋಸೆ ಎಲ್ಲಿ ಜನ ಇದ್ದಾರೆ ನೋಡಿ, ಅಲ್ಲೇ ಕ್ಯೂ ನಿಂತಿದ್ದಾರೆ ನೋಡಿ, ಎಲ್ಲ ಲೈನಲ್ಲಿ ಟೋಕನ್ ಕೊಡ್ತಾರೆ. ಅದೇನಾ ದೋಸೆ ಅಂಗಡಿ? ಅದೇ ದೋಸೆ. ಫೈನಲಿ ಬೆಳಗ್ಗೆಯಿಂದ ಸುತ್ತಿದ್ವಿ, ಮಧ್ಯಾಹ್ನಕ್ಕೆ ಲಂಚ್ ಟೈಮ್ಗೆ ಕರೆಕ್ಟ್ಗೆ ದೋಸೆ ಕರ್ಕೊಂಡ್ ಬಂದಿದ್ದೀರಾ ಬ್ರೋ. ಐ ಆಮ್ ಸೋ ಪ್ರೌಡ್ ಆಫ್ ಯು ಬ್ರೋ. ಫ್ಯೂಚರ್ ಮ್ಯೂಸಿಯಂಗೆ ಬಂದ್ವಿ ದೋಸೆಯಲ್ಲಿ. ಫ್ಯೂಚರ್ಗೆ ಬಂದಿದ್ದೀವಿ ಬಟ್ ಅಲ್ಲಿ ಜನ ನಿಂತಿದ್ದಾರೆ. ಯಾಕಂದ್ರೆ ಇವತ್ತು ಶೇಕ್ ಬಂದಿದ್ದಾರೆ ಅಂತೆ. ಶೇಕ್ ದೋಸೆ ತಿನ್ನಕ್ಕೆ ಬಂದಿದ್ದಾರೆ. ಸೊ ಐಸ್. ಸೊ ದೋಸೆ ಅಂಗಡಿ ಕ್ಲೋಸ್. ನೋ ದೋಸೆ ಫಾರ್ ಯು ಟುಡೇ. ಬೇರೆ ಜಾಗ ಇದೆ, ಬೇರೆ ಜಾಗಕ್ಕೆ ಹೋಗೋಣ ಅಂತ. ಇಲ್ಲಂತೂ ಇವತ್ತು ಸಿಗೋದಿಲ್ಲ ನಿನಗೆ. ಇಲ್ಲಂತೂ ಸಿಗೋದಿಲ್ಲ. ಬೇರೆ ಜಾಗ ಎಷ್ಟು ದೂರ ಇದೆ? ಬೇರೆ ಜಾಗ ನೋಡೋಣ ಅಂತೆ. ಬನ್ನಿ ಹೋಗೋಣ ಬ್ರೋ. ಎಲ್ಲಿ? ಸೊ ಗೈಸ್, ಇವಾಗ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ. ಆ ಜಾಗಕ್ಕೆ ದುಬೈಗೆ ಬಂದಿರೋ ಒಬ್ಬೊಬ್ಬ ಮನುಷ್ಯ ಯಾವನಾದ್ರೂ ದುಬೈಗೆ ಬರಲಿ ಆ ಜಾಗಕ್ಕೆ ಹೋಗೇ ಹೋಗ್ತಾನೆ. ಆದ್ರೆ ದೋಸೆ ಅಂಗಡಿಗೆ ಹೋಗೋಣ ತಾಯಿ, ದೋಸೆ ಅಂಗಡಿಗೆ ಹೋಗೋಣ ಅಂತೆ. ಬಟ್ ಈ ಜಾಗಕ್ಕೆ ಎಲ್ಲರೂ ಬಂದೇ ಬರ್ತಾರೆ. ಆಮೇಲೆ ದುಬೈಲಿ ಎಲ್ಲೇ ನಿಂತ್ಕೊಂಡ್ರು ಅದು ಕಾಣಿಸುತ್ತೆ. ಹೇಳ್ಬೇಡ, ಕಮೆಂಟ್ ಅಲ್ಲಿ ಹಾಕಿ. ಅದು ಕುನಾಫಾ ಚಾಕ್ಲೇಟ್ ಅಂಗಡಿ ಇರಬೇಕು. ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿತ್ತಲ್ಲ. ಬಟ್ ಹೆವಿ ರಶ್ ಇರುತ್ತೆ ಅಲ್ಲಿ. ಬಟ್ ನಾವು ಹೋಗೋ ಜಾಗ ಇರುತ್ತಲ್ಲ, ನಾನು ಹುಡುಕಿರೋ ಜಾಗ, ಅದಕ್ಕೆ ಜನ ಇರಲ್ಲ ಅಲ್ಲಿ. ಹೆವಿ ಕ್ರೇಜಿಯಾಗಿ ಫೋಟೋಸ್ ಹಿಡಿಬೋದು ಅಲ್ಲಿ. ಓಕೆನಾ? ಸೊ ಲೆಟ್ಸ್ ಸಿ. ಬಾರಮ್ಮ ಹಿಂದಿ ಮಾತಾಡ್ತಿದ್ಯಾ? ಇಟ್ಸ್ ಓಕೆ. ವೇಟ್. الرجاء تحديد الخيار الذي تحتاجه. ಗೋ ಬ್ಯಾಕ್. الرجاء تحديد اللغة. ಪ್ರೆಸ್ ಮಾಡ್ತಿದ್ದೇನೆ ಅದು. الرجاء تحديد ಹಲೋ ಹಾಯ್, ಕ್ಯಾನ್ ಯು ಚೇಂಜ್ ದ ಲ್ಯಾಂಗ್ವೇಜ್? من الخيارات التعليقات في اقتراح التسجيل يمكنك تسجيل. ಬ್ರೋ ಆ ರೋಬೋಟ್ ನನ್ನ ನೋಡ್ತಾನೆ ಇದೆ. ಓಕೆ, ಇವಾಗ ದುಬೈ ಮಾಲ್ಗೆ ಹೆಂಗೋ ಬಂದ್ವಿ. ಬುರ್ಜ್ ಖಲೀಫಾ ಹತ್ರ ಬಂದ್ವಿ. ಇವಾಗ ಮಾಲ್ ಒಳಗಡೆ ಒಳ್ಳೆ ರೆಸ್ಟೋರೆಂಟ್ ಇದೆ. ಒಳ್ಳೆ ದೋಸೆ ಸಿಗುತ್ತೆ. ಹೋಗೋಣ. ಓಕೆ. ಕ್ರೇಜಿ ಆಗಿದೆ ಜಾಗ. ಫೈನಲಿ ನಡೀತಿದ್ದೀನಿ. ಎಲ್ಲಿ ಹೋಗ್ಬೇಕು ಬ್ರೋ? ಸಿಗ್ತದೆ. ಯು ವಿಲ್ ಗೆಟ್ ವೆರಿ ಗುಡ್ ದೋಸೆ. ವೆರಿ ಗುಡ್ ದೋಸೆ. ದೋಸೆ ಅಲ್ಲ, ದೋಸೆ. ಸಾರಿ, ವೆರಿ ಗುಡ್ ದೋಸೆ. ಅಲ್ಲ ಬ್ರೋ, ಇದು ಯಾಕಷ್ಟು ಉದ್ದ ಇದು ಏನಿದೆ? ಇದು ಏನಂತ? ನಿಜ ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಲ್ಲ. ಇಲ್ಲೇ ಸ್ಟಾಲ್ ಹಾಕ್ಬಿಟ್ಟು ಇಡ್ಲಿ ದೋಸೆ ಮಾಡ್ತಿದ್ದಾನು. ಬಟ್ ಅವ್ನು ಇವಾಗ ಇಲ್ಲ, ಅವ್ನು ಹೊಟ್ಟೋಗ್ಬಿಟ್ಟಿದ್ದಾನೆ. ಎಲ್ಲೋಗಿದ್ದಾನೆ. ಇಲ್ಲೇ ಪಕ್ಕದಲ್ಲಿ ಸ್ಟಾಲ್ ಹಾಕೊಂಡು ಹಣ ಒಂದು ದೋಸೆ 20 ರೂಪಾಯಿ ಒಂದು ದೋಸೆ ಅಂತ ಮಾಡ್ತಿದ್ದ. ಬಟ್ ನಾವು ಇಸ್ ನಾಟ್ ಹಿಯರ್. ಮೇ ಬಿ ಮಾಲ್ ಒಳಗಿರ್ತಾರೆ. ಬಿಸಿಲು ಜಾಸ್ತಿ ಇದನ್ನು ಒಳಗಡೆ ಮಾಡಿರ್ತಾರೆ. ವಿಲ್ ಗೋ ಟು ಫುಡ್ ಕೋರ್ಟ್. ಲೆಟ್ಸ್ ಗೋ ಟು ದ ಫುಡ್ ಕೋರ್ಟ್. ಬನ್ನಿ. ಎಲ್ಲಿ ಬ್ರೋ? ಮುಂದೆ ಇದೆ ಒಂದು. ಮುಂದೆ ಇದೆಯಾ? ಮುಂದೆ ಲೆಫ್ಟ್ ದೂರ ಸಿಗುತ್ತೆ. ಓಕೆ, ಮುಂದೆ ಹೋಗಿ ಲೆಫ್ಟ್. ಜಾಲಿಬಿ, KFC, ಪ್ಯಾಂಡಾ, ಬ್ಯಾಂಕಾಕ್, ಟೈಗರ್. ಯು ಹ್ಯಾವ್ ದೋಸಾ? ನೋಪ್ ಡೂಡ್. ಅಂಗಡಿ ಚೇಂಜ್ ಮಾಡ್ಬಿಡಿದೆ, ಲೊಕೇಶನ್ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಲೆಟ್ ಮಿ ಕಾಲ್ ದ ಓನರ್ಗೆ ಕಾಲ್ ಮಾಡ್ತೀನಿ, ಶಿಷ್ಯನಿಗೆ. ಹೆಲೋ ಹಬೀಬಿ, ವೇ ಆರ್ ಯು ಹಬೀಬಿ? ಐ ನೀಡ್ ದ ದೋಸಾ. ವೇ ಆರ್ ಯು? ಸೆಂಡ್ ಮಿ ದ ಲೊಕೇಶನ್. ಐ ಆಮ್ ಕಮಿಂಗ್ ರೈಟ್ ನೌ. Hello ma'am, I'm the store manager. How may I help you today? Ma'am, you looking for phone, ma'am? Yeah. On budget, ma'am? Yeah. On budget means you should go outside, ma'am. This is expensive people only. Credit card or debit card, ma'am? Cash. Ma'am, debit ಆಚೆ ಹೋಗಿ ನೀವು. ಆಚೆ ಹೋಗಿ ಡೆಬಿಟು. ಆಚೆ ಹೋಗಿ ನೀವು. ಓಹ್, ಮಾಡ್ತೀರಾ ಬ್ರೋ? ಕೋತಿ ಥರ ಮಾಡಿದ್ದು ಸಾಕು. ಹೋಗೋಣ ಬನ್ನಿ, ದೋಸೆ ಕೊಡಿಸಿ. ದೋಸೆ ಕೊಡಿಸ್ಬೇಕಲ್ಲ. ಲೆಟ್ಸ್ ಗೋ ಅಂಡ್ ಗೆಟ್ ದ ದೋಸೆ ಮ್ಯಾಮ್. ನೀನು ಪ್ರೆಸ್ ಮಾಡಿದ್ರೆ ಸಾಕು.
ಗಾಡಿಗಳು ಮೀನ್ಸ್ ಅವರು ಇದು ಮಾಡ್ತಾರೆ, ಏನು ವಾಕ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ ನಮ್ಗೆ. ಓಕೆ ಜೂ ಅಲ್ಲಿ ಏನ್ ಮಾಡ್ತಿದ್ದಾರೆ ಬ್ರೋ ಅಲ್ಲಿ ಮೇಲೆ? ಅಲ್ಲಿ ಯಾರೋ ಇದ್ದಾರೆ ಮನುಷ್ಯರು ಅದು ನ್ಯೂ ಇಯರ್ಗೆ ರೆಡಿ ಮಾಡ್ತಾರೋದು, ಕ್ಲೀನ್ ಮಾಡ್ತಾರೋದು ಅವರು. ಕಾಣಿಸ್ತಾರ ಅಲ್ಲಿ ನೋಡಿ ಅಲ್ಲಿದ್ದಾರೆ ಅಲ್ಲಿ ಕ್ಲೀನ್ ಮಾಡಿ ಬ್ರೋ ಅಷ್ಟು ಮೇಲಿಂದ ಕ್ಲೀನ್ ಮಾಡ್ತಿದಾರ. ಅಮ್ಮ ಅಯ್ಯೋ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ವೆನ್ ಯು ನೀಡ್ ಮನಿ ಹಬೀಬಿ ಯು ನೀಡ್ ಟು ವರ್ಕ್ ಫಾರ್ ಇಟ್. ಬ್ರೋ ದುಡ್ಡು ಎಷ್ಟು ಕೊಡ್ಬೋದು? ಇರುತ್ತೆ ಒಂದು 50,000 60,000 ಇರುತ್ತೆ. ಬನ್ನಿ ಬ್ರೋ ನಾವು ಹೋಗ್ಬರೋಣ ಕ್ಲೀನಂಗೆ. ಬ್ರೋ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ? Dude, we are going to see our future, not just our future, the city's future. That's it. Straight there. ಏನಂತೆ? In a government event. ನಾನು ಗೌರ್ಮೆಂಟ್ ಎಂಪ್ಲಾಯಿನೇ. ನಾನು ಅಲ್ಲಿ ಹೇಳೋಣ ಅಂತಿದ್ದೀವಿ, ನಮ್ಮ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಇಂಡಿಯಾ ಅಂದ್ಬಿಟ್ಟು. ಏನು ನಾನು ಸರ್ಕಾರ ಕೆಲಸ ಮಾಡ್ತೀನಿ, BBMPD. ಕಸ ಹಾಕ್ತೀನಿ. ಅಲ್ಲ ಇವಾಗ ಗಾಡಿ ಎತ್ಕೊಂಡು ಬಂದು ಕಲೆಕ್ಟ್ ಮಾಡಲ್ಲ, ಗಾಡಿ ಎತ್ಕೊಂಡು ಬಂದು ಎಸ್ತೋಗೋದು. ಬ್ರೋ ಏನು ನಡೆಸ್ತಾನೆ ಇದ್ದೀರಾ ಬ್ರೋ ನೀವು? ಅಯ್ಯೋ 20,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀವಿ ನಾವು. ಬ್ರೋ ಒಂದು ದೋಸೆ ತಿನ್ನೋದಕ್ಕೆ ಇಷ್ಟು ಕರ್ಕೊಂಡು ಹೋಗ್ತಿದ್ದೀರಾ? ಒಂದು ದೋಸೆ ತಿನ್ನೋದಕ್ಕಿಂತ ಮುಂಚೆ ನಿನ್ನ ಬಾಡಿಯಲ್ಲಿ ಕ್ಯಾಲೋರೀಸ್ ಬರ್ನ್ ಮಾಡಿಸ್ಬಿಟ್ಟು ಅದಾದ್ಮೇಲೆ ನಿಜವಾಗ್ಲೂ ಈ ಫ್ರೇಮ್ ಹತ್ರ ಸುತ್ಸಿ ಫ್ರೇಮ್ ಹೆಂಗ್ ರೀಚ್ ಆಗೋದು ಅಂತ ಗೊತ್ತಾಗ್ತಿರ ಅಲ್ಲಿಂದ ಯೂ ಟರ್ನ್ ಮಾಡಿ ಎತ್ಬಿಟ್ಟವನೆ, ಅವನ ಠೇಲ ಎತ್ಬಿಟ್ಟಿದ್ದಾನೆ. ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ, ಇಲ್ಲಿ ದೋಸೆ ಸಿಗುತ್ತೆ ಅಂತ ಹೇಳಿದ್ದಾರೆ. ದಿಸ್ ಇಸ್ ಲೈಕ್ ದ 3rd 4th ಪ್ಲೇಸ್ ನಾವು ಬಂದಿರೋದು. ಇಲ್ಲಾದರೂ ಪ್ಲೀಸ್ ದೋಸೆ ಕೊಡಿಸಿ. ಪಕ್ಕ ಸಿಕ್ಕೇ ಸಿಗುತ್ತೆ. ಅವ್ನು ಫೋನ್ ಮಾಡಿ ಹೇಳಿದ್ದೀನಿ ಬ್ರೋ, ಬೇಗ 2 ದೋಸೆ ಮಸಾಲೆ ದೋಸೆ ಹಾಕು, ನಾವು ಬರ್ತಾ ಇದೀವಿ ತಿನ್ನಕ್ಕೆ. ದಿಸ್ ಇಸ್ ದ ಸೆಕೆಂಡ್ ಮಾಲ್ ನೀವು ಕರ್ಕೊಂಬಂದಿರೋದು. ಸಿಕ್ಬಿಡಪ್ಪ ಪ್ಲೀಸ್, ನನಗೆ ಕಾಲು ನೋವ್ತಾ ಇದೆ. ಅವಾಗ ಹೇಳಿದ್ರಿ ದೋಸೆ ಹಾಕೋಕೆ ಹೇಳಿದ್ದೀನಿ, ನಾನು ಹಾಕಿದ್ದಾನೆ 2 ಅಂತ. ಹೇಳಿದ್ದೀನಿ ದೋಸೆ ಹಾಕಿ. ಇಲ್ಲಿ ದೋಸೆ ಸಿಗುತ್ತೆ ಅಂತ ಅಂದರು, ಬಟ್ ದೋಸೆ ಸಿಗಲಿಲ್ಲ. ಸೊ ವಿ ಆರ್ ಹಿಯರ್. ನಾನು ಹೊಟ್ಟೆ ಹಸು ತಡೆಯೋಕ್ಕಾಗ್ತಿಲ್ಲ. ಸುಲಂಗಣ ಅಣ್ಣ 5 ನಿಮಿಷ ಅಣ್ಣ ಬರ್ತಿದ್ದೀನಿ, 5 ನಿಮಿಷ ಬರ್ತಿದ್ದೀನಿ. ಬಂದೆ ಇವಾಗ ಕ್ಲೋಸ್ ಮಾಡ್ಬಿಟ್ಟಿರ ಅಂಗಡಿನ. ಬಂದೆ ಬೇಕು ಕ್ಲೋಸ್ ಮಾಡ್ಬಿಡ್ತಾರೆ, ಬೇಕಪ್ಪ ಲೇಟ್. ತಮಿಳವರಾ? ತಮಿಳವರು. ತಮಿಳ್ ದೋಸೆನ ಇವತ್ತು? ಲೈಫಲ್ಲೇ ಎಷ್ಟು ಹಾರಬಲ್ ಮೆಟ್ರೋದಲ್ಲಿ ಹೋಗಿರಲಿಲ್ಲ. ಅದು ನನ್ನ ಜೊತೆ ಇದ್ದಾಗ ಇನ್ನೂ ಹಾರಿಬಲ್ ಆಗ್ಬಿಡುತ್ತೆ. ಅಷ್ಟು ಇವ್ರು ಏನು ಮಾಡಿದ್ರು ಗೊತ್ತಾ? ಅಲ್ಲಿ ಯಾವುದೋ ಒಂದು ಅಂಕಲ್ಲು ತಮಾಷೆ ಹೇಳ್ತೀನಿ ಕೇಳಿ. ಅಲ್ಲಿ ಯಾವುದೋ ಒಂದು ಅಂಕಲ್ಲು ನನ್ನ ಮೇಲೆ ಲೀನ್ ಮಾಡ್ತಾಯಿದ್ರು. ಇವರು ಹಿಂದೆಯಿಂದ ಅವ್ರನ್ನ ನೂಕಿದ್ರು. ಹೆಂಗೆ ನೂಕಿದ್ರು ಅಂದರೆ ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರು. ಆ ಅಂಕಲು ನಾನು ಆ ಅಂಕಲ್ನ ಮುಟ್ಟಿದೆ ಅಂದ್ಕೊಂಡು ತಿರುಗ್ಬಿಟ್ಟು ಫುಲ್ ಬ್ಲಶ್ ಮಾಡ್ತಿದ್ದಾರೆ. ಅಯ್ಯೋ ಮೈ ಮೇಲೆ ಬಿದ್ದೋಗ್ತಿದ್ದ ಅಂತ ನಾನು ಹೋಗೋ ಸೈಡ್ಗೆ ನಮ್ಮನೆ ಹೆಣ್ಮಕ್ಳು ಇದು ಮಾಡೋಕ್ಕಾಗಲ್ಲ, ಹೋಗೋ ನನ್ನ ಮನೆ ಸೈಡ್ಗೆ ನಾನು ಹಿಂಗೆ ತಳ್ಳಿದೆ. ಅವ್ನು ನನ್ನ ಕಡೆ ಹೆಂಗೆ ನೋಡ್ದ ಗೊತ್ತಾ? ಹಿಂಗೆ ತಿರುಗ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ಈ ಮೇಲ್ ದಟ್ ಫೇಸ್. ಓಕೆ ಐ ವಾಸ್ ಲೈಕ್ ಅಯ್ಯೋ ಅಂಕಲ್ ನಾನಲ್ಲ ಇವರು ಅಂದ್ಬಿಟ್ಟು ಓಡ್ ಬಂದ್ಬಿಟ್ಟ ನಾನು. ಬ್ರೋ ಇದೇನಾ ಪ್ಲಾಟ್ಫಾರ್ಮ್ 3? ಯಾಕೋ ಡೌಟ್ ಬರ್ತಿದೆ. ಐ ಡೋಂಟ್ ಥಿಂಕ್ ಇವ್ರಿಗೆ ಗೊತ್ತು ದೋಸೆ ಎಲ್ಲಿ ಸಿಗುತ್ತೆ ಅಂತ. ಬೆಳಗಿಂದ ಸಂಜೆವರೆಗೂ ಸುಮ್ಮನೆ ನಾನು ಆಟಾಡ್ಸಿದ್ದಾರೆ. ಇಲ್ಲಿಂದ ನಾನು ಸುಮ್ಮನೆ ಮನೆಗೆ ಹೋದರೆ ಹೋಟೆಲ್ಗೆ ಹೋದ್ರೆ ಸರಿ. ಮತ್ತೆ ಇನ್ನೊಂದು ಮಾಲಿಗೆ ಕರ್ಕೊಂಬಂದಿದ್ರೆ ಇಲ್ಲೂ ಇಲ್ಲ ಅನ್ಬೇಕಲ್ಲ, ಅಷ್ಟು ಸಾಯಿಸ್ಬಿಡ್ತೀನಿ ನಾನು ನಿಮ್ಮನ್ನ. ಇಲ್ಲಿ ಒಂದೊಂದು ಮೆಟ್ರೋ ಸ್ಟೇಷನ್ಗೂ ಒಂದೊಂದು ಮಾಲ್ಗಳಿದೆ. ಏನು ಮಾಡಲಿ, ಯಾವ ಮಾಲ್ ಸಿಗುತ್ತೆ ಎಲ್ಲ ಮಾಲ್. ಎಲ್ಲಿ ಇವಾಗ ಒಳಗೆ ಮತ್ತೆ ಮಾಲ್ ಒಳಗೆ? ಬ್ರೋ ಇದು 3ನೇ ಮಾಲು. 100% ಸಿಕ್ಕೇ ಸಿಗುತ್ತೆ. ಸರ್ 1 ಟೀ ಆ್ಯಂಡ್ 1 ದೋಸೆ. ಗೈಸ್ ಫೈನಲಿ ವಿ ಆರ್ ಹಿಯರ್. ಫೈನಲಿ ನಾವು ಬಂದಾಗಿದೆ ಇಲ್ಲಿ ನಮ್ಮ ಐಸ್ ಅವ್ರಿಗೆ ದೋಸೆ ಕೊಡ್ಸೋದಕ್ಕೆ. ಅಣ್ಣವ್ರು ಅಲ್ಲಿ ಇಲ್ಲಿ ಹೋಗ್ಬಿಟ್ಟಿದ್ರು, ಅಣ್ಣವ್ರನ್ನ ಕರೆಸ್ಬಿಟ್ಟು ಇವಾಗ ದೋಸೆ ಹಾಕ್ಸ್ತಾ ಇದೀವಿ. ಬ್ರೋ ಥ್ಯಾಂಕ್ ಯು ಬ್ರೋ. ಈ ಚಟ್ನಿನೂ ಚೆನ್ನಾಗಿದೆ. ಸುತ್ತಿದ್ದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್. ಟಯರ್ಡ್ ಆಗಿ ಇಡೀ ದುಬೈ 1 ರೌಂಡ್ ಹೋಗಿ ಬಂದಿದ್ಕೋ ಸಾಕಾಯ್ತು. ವಾಸ್ ಇಟ್ ವರ್ತ್ ಇಟ್? ಯೆಸ್ ಡೆಫಿನೆಟ್ಲಿ. ಸೊ ಗೈಸ್ ಫೈನಲಿ ಎನಿಥಿಂಗ್ ಇಸ್ ವರ್ತ್ ಇಟ್. ಫೈನಲಿ ಐಸ್ ದೋಸೆ ಅವ್ರಿಗೆ ಅವರ ದೋಸೆ ಸಿಕ್ಕಿದೆ. ಆಲೂಗಡ್ಡೆ ಪಲ್ಯ ಅಲ್ರಿ? ಸ್ಕ್ಯಾಮ್. ಆಲೂಗಡ್ಡೆ ಪಲ್ಯ ಹಾಕಲ್ವಾ ಇವರು?